ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಫುಡಿ ಫ್ರೆಂಡ್ಸ್. ಇವತ್ತು ಗಣೇಶ ಚತುರ್ಥಿ. ಎಲ್ಲರಿಗೂ ಗಣೇಶ ಚತುರ್ಥಿಯ ಶುಭಾಶಯಗಳು. ಇವತ್ತು ಫುಲ್ಲಿ ವೆಜ್ ರೆಸಿಪೀಸ್, ನೋ ನಾನ್ ವೆಜ್ ರೆಸಿಪೀಸ್. ಎಲ್ಲ 3 ರೆಸಿಪಿ ನಾನು ಮಾಡ್ತಿದ್ದೇನೆ. ಅಂದ್ರೆ ಆಕ್ಚುಲಿ ನಾನು ಚತುರ್ಥಿಗೆ ಅಂತ ಮಾಡಿದ್ದು, ಅದನ್ನು ನಾನು ರೆಕಾರ್ಡಿಂಗ್ ಕೂಡ ಮಾಡಿದ್ದೇನೆ. ಸೊ ಅದನ್ನೇ ಪೋಸ್ಟ್ ಮಾಡ್ತಿದ್ದೇನೆ. ಸೊ 3 ಕೂಡ ವೆಜ್ ರೆಸಿಪೀಸ್. ಒಂದು ನವರತ್ನ ಪುಲಾವ್, ಮತ್ತೆ ಒಂದು ಪಾಯಸ, ಮತ್ತೆ ಇನ್ನೊಂದು ಕಡಲೆ ಸುಕ್ಕ ಅಂತ ಹೇಳ್ತೀವಿ ನಾವು. ಆದ್ರೆ ನಾನು ಕಬೂಲಿ ಚನಾವನ್ನು ಯೂಸ್ ಮಾಡಿ ಸುಕ್ಕ ಮಾಡ್ತಿದ್ದೇನೆ. ಬನ್ನಿ ನೋಡು ಹೇಗೆ ಮಾಡುದು ಅಂತ. ವಿಡಿಯೋನು ಎಂಡ್ ತನಕ ನೋಡ್ಬೇಕು, ಸ್ಕಿಪ್ ಮಾಡಬಾರ್ದು, ಫಾಸ್ಟ್ ಫಾರ್ವರ್ಡ್ ಮಾಡಬಾರ್ದು. ನೋಡಿ, ಫುಲ್ ಕರೆಕ್ಟ್ಲಿ ನೋಡಿ. ಮತ್ತೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇವತ್ತು ಗಣೇಶ ಚತುರ್ಥಿಯ ಪರವಾಗಿ ನಾನೆಲ್ಲ ವೆಜ್ ಐಟಮ್ಸ್ ಅನ್ನು ಮಾಡ್ತಿದ್ದೇನೆ. ಫಸ್ಟಿಗೆ ನವರತ್ನ ಪುಲಾವ್, ಮತ್ತು ಕಬೂಲಿ ಚನದ ಸುಕ್ಕ ಟೈಪ್, ಮತ್ತು ಒಂದು ಪಾಯಸ ಮಾಡ್ತಿದ್ದೇನೆ. ಬನ್ನಿ ರೆಸಿಪಿಯನ್ನು ಸ್ಟಾರ್ಟ್ ಮಾಡುವ. ಮೊದಲಿಗೆ ನಾನು ಪಾಯಸ ಹೇಗೆ ಮಾಡೋದು ಅಂತ ಹೇಳಿಕೊಡ್ತಿದ್ದೇನೆ. ಇದು ಮೂಗ್ ದಾಲ್ ಮತ್ತು ಸಾಗು ಇದು ಪಾಯಸ. ಮೊದಲಿಗೆ ಮೂಗ್ ದಾಲನ್ನು ನೀರಿನಲ್ಲಿ ಸೋಕ್ ಮಾಡಿ ಇಡಬೇಕು. ಒಂದು 15 ಮಿನಿಟ್ಸ್ ಸಾಕು. ಸಾಗು ಕೂಡ ಹಾಗೆಯೇ ಸೋಕ್ ಮಾಡಿ ಇಡಬೇಕು 15 ಮಿನಿಟ್ಸ್. ಈಗ ಮೊದಲಿಗೆ ಮೂಗ್ ದಾಲನ್ನು ಬಾಯ್ಲ್ ಮಾಡಲಿಕ್ಕೆ ಇಡೀರಿ. ಅದು ಚೆನ್ನಾಗಿ ಬಾಯ್ಲ್ ಆಗಬೇಕು. ಅದು ಬಾಯ್ಲ್ ಆದ ನಂತರ ಸಾಗುವನ್ನು ಹಾಕಬೇಕು, ಮತ್ತು 4 ಏಲಕ್ಕಿಯನ್ನು ಹಾಕಿ ಇದನ್ನು ಕೂಡ ಚೆನ್ನಾಗಿ ಬಾಯ್ಲ್ ಮಾಡಿ. ಒಳ್ಳೆ ಬಾಯ್ಲ್ ಆದ ನಂತರ ಇದಕ್ಕೆ ಬೆಲ್ಲವನ್ನು ಹಾಕಿ. ಬೆಲ್ಲ ಎಷ್ಟು ನಿಮಗೆ ಸಿಹಿ ಬೇಕು ಅದನ್ನು ನೋಡಿ ನೀವು ಹಾಕಬೇಕು. ಬೆಲ್ಲವನ್ನು ಹಾಕಿದ ನಂತರ ಮಿಕ್ಸ್ ಮಾಡಿ ಚೆನ್ನಾಗಿ ಬಾಯ್ಲ್ ಮಾಡಿ ಇನ್ನೊಮ್ಮೆ. ನಂತರ ಒಂದು ಮುಷ್ಟಿಯಷ್ಟು ಗೇರು ಬೀಜ ಮತ್ತು ದ್ರಾಕ್ಷಿ ಇದನ್ನೆರಡನ್ನು ಹಾಕಿ ಮಿಕ್ಸ್ ಮಾಡಿ ಕುಕ್ ಮಾಡಿ. ಇದು ಕೂಡ ಚೆನ್ನಾಗಿ ಬೇಯಲಿ. ಈಗ ನೋಡಿ ಒಳ್ಳೆ ಮಾಡಿ ಬೇಯ್ತಾ ಉಂಟು. ಈಗ ಇದಕ್ಕೆ ಒಂದು 3 ಕಪ್ಪಷ್ಟು ಅಥವಾ 2 ಕಪ್ಪಷ್ಟು ತೆಂಗಿನ ಹಾಲನ್ನು ಹಾಕಿ ಮಿಕ್ಸ್ ಮಾಡಿ ಚೆನ್ನಾಗಿ ಬಾಯ್ಲ್ ಮಾಡಿ. ಇದನ್ನು ಒಳ್ಳೆ ಬಾಯ್ಲ್ ಆಗಲಿ, ನಮ್ಮ ಪಾಯಸ ರೆಡಿ ಆಗ್ತದೆ ಆಗ. ಈಗ ಒಳ್ಳೆಯಾಗಿ ಬಾಯ್ಲ್ ಆಗ್ತಾ ಉಂಟು. ಈಗ ಇದನ್ನು ಆಫ್ ಮಾಡಿ ಇಡ್ಬೋದು. ನೆಕ್ಸ್ಟ್ ನಾವು ನವರತ್ನ ಪುಲಾವ್ ಮಾಡಲಿಕ್ಕೆ ಎಲ್ಲ ವೆಜಿಟೇಬಲ್ಸನ್ನು ನಾವು ಫ್ರೈ ಮಾಡಲಿಕ್ಕೆ ಉಂಟು. ಸಪ್ರೇಟ್ ಆಗಿ ಫ್ರೈ ಮಾಡಬೇಕು ಎಣ್ಣೆಯಲ್ಲಿ. ಫಸ್ಟಿಗೆ ಪೊಟೆಟೊ ಫ್ರೈ ಮಾಡಿ ಒಳ್ಳೆ ಫ್ರೈ ಆದ ನಂತರ ಅದನ್ನು ತೆಗೆದಿಡಿರಿ. ನಂತರ ಕ್ಯಾರೆಟ್, ಇದನ್ನು ಕೂಡ ಹಾಗೆ ಮಾಡಬೇಕು. ಎಲ್ಲ ವೆಜಿಟೇಬಲ್ಸನ್ನು ಚೆನ್ನಾಗಿ ಫ್ರೈ ಮಾಡಬೇಕು. ಒಳ್ಳೆ ಮಾಡಿ ಫ್ರೈ ಮಾಡಿದ ನಂತರ ಅದನ್ನು ತೆಗೆದಿಡಿರಿ. ನಾನು ಪನ್ನೀರ್ ಕೂಡ ಹಾಕಿದ್ದೇನೆ. ಸೊ ಪನ್ನೀರನ್ನು ಕೂಡ ಚೆನ್ನಾಗಿ ಫ್ರೈ ಮಾಡಬೇಕು. ಈಗ ಸ್ವಲ್ಪ ಘೀ ಹಾಕಿ ಡ್ರೈ ಫ್ರೂಟ್ಸ್ ಅನ್ನು ಫ್ರೈ ಮಾಡಬೇಕು. ಡ್ರೈ ಫ್ರೂಟ್ಸ್ ಅಲ್ಲಿ ನಾನು ಬಾದಾಮ್, ಕ್ಯಾಶು ಮತ್ತೆ ಡ್ರೈ ಗ್ರೇಪ್ಸ್ ಹಾಕಿದ್ದೇನೆ.
ನಿಮಗೆ ಯಾವುದು ಬೇಕೋ ಅದು ಹಾಕ್ಬೋದು, ಬೇರೆ ಏನಾದರೂ ಹಾಕ್ಲಿಕ್ಕಿದ್ರೂ ಹಾಕ್ಬೋದು ಇದಕ್ಕೆ. ಇದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡಿ ತೆಗೆದಿಡಿರಿ. ಈಗ ಒಂದು ಪಾತ್ರೆಗೆ 4 ಟೀ ಸ್ಪೂನ್ ಘೀ ಹಾಕಿ, ಇದಕ್ಕೆ ಎಲ್ಲ ಗರಂ ಮಸಾಲ, ಹೋಲ್ ಗರಂ ಮಸಾಲ ಸಿಗ್ತದಲ್ಲ ಅದನ್ನು ಹಾಕಬೇಕು. ಮೊದಲಿಗೆ ಜೀರಿಗೆ, ಒಂದು ಟೀ ಸ್ಪೂನ್ ಜೀರಿಗೆ, ನಂತರ ಕೆತ್ತೆ, ಲವಂಗ, ದಾಲ್ಚಿನ್ನಿ, ಏಲಕ್ಕಿ, ಸ್ಟಾರ್ ಮತ್ತು ಒಂದು ಚಿಕ್ಕ ಫ್ಲವರ್, ಅದು ಆಪ್ಷನಲ್, ನಿಮಗೆ ಬೇಕಾದರೆ ಹಾಕ್ಬೋದು, ಇಲ್ಲದಿದ್ದರೆ ಪರವಾಗಿಲ್ಲ. ಇದನ್ನು ಸ್ವಲ್ಪ ಫ್ರೈ ಮಾಡಿದ ನಂತರ ನಾವು ಬಾಯ್ಲ್ ಮಾಡಿಟ್ಟ ರೈಸನ್ನು ಹಾಕಬೇಕು. ನಾನು ಬಾಸ್ಮತಿ ರೈಸ್ ಯೂಸ್ ಮಾಡ್ತಿದ್ದೇನೆ ಇಲ್ಲಿ. ಮತ್ತು ನಾವು ಫ್ರೈ ಮಾಡಿಟ್ಟ ಎಲ್ಲ ವೆಜಿಟೇಬಲ್ಸ್, ಡ್ರೈ ಫ್ರೂಟ್ಸ್ ಎಲ್ಲ ಉಂಟಲ್ಲ ಅದನ್ನೆಲ್ಲ ಹಾಕಿ, ನಾವು ಇಷ್ಟುವರೆಗೆ ಉಪ್ಪನ್ನು ಹಾಕಿರಲಿಲ್ಲ, ಸೊ ಇಲ್ಲಿ ನಾವು ಉಪ್ಪು ಹಾಕಲಿಕ್ಕೆ ಉಂಟು. ನೀವು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಬೇಕು. ಈಗ ಇದಕ್ಕೆ 1 ಕಪ್ಪಷ್ಟು ಹಾಲನ್ನು ಹಾಕಬೇಕು. ಈಗ ಯಾರ ಹತ್ರ ಕೇಸರ ಇರ್ತದಲ್ಲ ಅದು ಮಿಕ್ಸ್ ಮಾಡಿ ಕೂಡ ಹಾಕ್ಬೋದು. ಹಾಲಿಗೆ ಕೇಸರನ್ನು ಮಿಕ್ಸ್ ಮಾಡಿ 1 ಕಪ್ ಹಾಲನ್ನು ಇದಕ್ಕೆ ಹಾಕಿ ಒಳ್ಳೆ ಮಾಡಿ ಮಿಕ್ಸ್ ಮಾಡಿ, ಚೆನ್ನಾಗಿ ಮಿಕ್ಸ್ ಮಾಡಿ. ನಂತರ ಇದನ್ನು ಒಂದು 15 ಮಿನಿಟ್ಸ್ ಅಷ್ಟು ದಮ್ಮಿಗೆ ಇಡಬೇಕು. ಒಳ್ಳೆ ಮಿಕ್ಸ್ ಮಾಡಿದ ನಂತರ ಕವರ್ ಮಾಡಿ ದಮ್ಮಿಗೆ ಇಡಬೇಕು. ಒಂದು 15 ಮಿನಿಟ್ಸ್ ಅಷ್ಟು ಇಡಿ. ನೆಕ್ಸ್ಟ್ ನಾವು ಈಗ ಚನಾ ಸುಕ್ಕ, ಅಂದರೆ ನಾವಿಲ್ಲಿ ಕಡಲೆ ಸುಕ್ಕ ಅಂತ ಹೇಳ್ತೀವಿ, ಅದನ್ನು ಮಾಡೋದು ಹೇಗೆ ಅಂತ ನೋಡುವ. ಮೊದಲಿಗೆ ಇದನ್ನೆಲ್ಲ ಸ್ವಲ್ಪ ಬಿಸಿ ಮಾಡಿ, ಈ ಇಂಗ್ರೀಡಿಯೆಂಟ್ಸಲ್ಲಿ ರೆಡ್ ಚಿಲ್ಲೀಸ್, ಗಾರ್ಲಿಕ್ ಮತ್ತು ಪೆಪ್ಪರ್, ಮಸ್ಟರ್ಡ್, ಕೊತ್ತಂಬರಿ, ಜೀರಿಗೆ, ಸ್ವಲ್ಪ ಮೆಂತೆ, ಇದನ್ನೆಲ್ಲ ಸ್ವಲ್ಪ ಬಿಸಿ ಮಾಡಿ, ಖಾಲಿ ಸ್ವಲ್ಪ ಬಿಸಿ ಮಾಡಿ, ಮತ್ತು ಸ್ವಲ್ಪ ಹುಳಿ ಕೂಡ ಹಾಕಿ ಇದನ್ನು ಗ್ರೈಂಡ್ ಮಾಡಬೇಕು. ಈಗ ಗ್ರೈಂಡ್ ಮಾಡುವಾಗ 1/4 ಟೀ ಸ್ಪೂನ್ ಹಳದಿಯನ್ನು ಹಾಕಬೇಕು, ಮತ್ತು ಇದನ್ನು ಚೆನ್ನಾಗಿ ಗ್ರೈಂಡ್ ಮಾಡಿ. ಫಸ್ಟ್ ಇದನ್ನು ಗ್ರೈಂಡ್ ಮಾಡಿ ಚೆನ್ನಾಗಿ. ಇದು ಗ್ರೈಂಡ್ ಆದ ನಂತರ ಇದಕ್ಕೆ ಅರ್ಧದಷ್ಟು ಗ್ರೇಟೆಡ್ ಕೋಕೋನಟ್ ಅನ್ನು ಹಾಕಬೇಕು. ಹಾಕಿ ಸ್ವಲ್ಪವೇ ಗ್ರೈಂಡ್ ಮಾಡಬೇಕು. ಕಡಲೆಯನ್ನು ಮತ್ತು ತೊಂಡೆಕಾಯಿಯನ್ನು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಇದನ್ನು ಬೇಯಿಸಿ ಇಡಬೇಕು ಮೊದಲೇ. ಈಗ ಈ ರುಬ್ಬಿದ ಮಸಾಲವನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಅದು ಬಾಯ್ಲ್ ಆಗಲಿ, ಒಂದು 5 to 10 ಮಿನಿಟ್ಸ್ ಚೆನ್ನಾಗಿ ಬಾಯ್ಲ್ ಆಗಲಿ. ನಂತರ ಒಂದು ಒಗ್ಗರಣೆಯನ್ನು ಕೊಡಲಿಕ್ಕುಂಟು. ಅದಕ್ಕೆ ಎಣ್ಣೆಗೆ ಸಾಸಿವೆ, ಗಾರ್ಲಿಕ್ ಅಂದರೆ ಬೆಳ್ಳುಳ್ಳಿ ಮತ್ತು ಕರಿಬೇವು ಸೊಪ್ಪನ್ನು ಹಾಕಿ ಒಗ್ಗರಣೆಯನ್ನು ಕೊಡಬೇಕು. ಇದನ್ನು ಸ್ವಲ್ಪ ಕವರ್ ಮಾಡಿರಿ. ನಮ್ಮ ಗಣೇಶ ಚತುರ್ಥಿ ಲಂಚ್ ರೆಡಿ ಆಗಿದೆ. ಈ ರೆಸಿಪೀಸ್ ಒಮ್ಮೆ ಟ್ರೈ ಮಾಡಿ ನೋಡಿ ಹೇಗೆ ಆಗ್ತದೆ ಅಂತ. ಇದರಲ್ಲಿ ನಾನು ಹೇಳಿದಾಗೆ ಪಲಾವ್ ಬೆಸ್ಟ್ ಆಗಿದೆ, ಬೆಸ್ಟ್ ಅಂದ್ರೆ ಸೂಪರ್ ಆಗಿದೆ ಟೇಸ್ಟ್. ಪಾಯಸ ಆಕ್ಚುಲಿ ನಾನು ಫಸ್ಟ್ ಟೈಮ್ ಮಾಡೋದು ಪಾಯಸ, ಅಮ್ಮನದು ರೆಸಿಪಿ ಅದು. ನನಗೆ ಗೊತ್ತಿಲ್ಲ ಹೇಗೆ ಮಾಡೋದು ಅಂತ. ಆದರೆ ಬೆಳಿಗ್ಗೆ ನಾನು ಅಮ್ಮನ ಹತ್ರ ಕೇಳಿದೆ ನನಗೆ ರೆಸಿಪಿ ಕೊಡಿ ಅಂತ, ಸೊ ಅವ್ರು ಕೊಟ್ಟರು. ಸೊ ಅದನ್ನು ಟ್ರೈ ಮಾಡಿದೆ, ನಂಗೆ ಖುಷಿ ಆಯ್ತು ಮಾಡಲಿಕ್ಕೆ. ಮತ್ತೆ ಒಳ್ಳೆ ಟೇಸ್ಟ್ ಕೂಡ ಒಳ್ಳೆ ಬಂದಿದೆ. ಮತ್ತೆ ಇವನ್ ಕಡ್ಲಿ ಸುಕ್ಕ ಕೂಡ ಒಳ್ಳೇದು ಬರ್ತದೆ. ಅದು ಅದರಲ್ಲಿ ಹೆಚ್ಚು ಏನು ಮಾಡ್ಲಿಕ್ಕಿಲ್ಲ ಕೆಲಸ, ಸುಲಭದಲ್ಲಿ ಆಗ್ತದೆ ಅದು. ಓಕೆ, ಟ್ರೈ ಮಾಡಿ ಒಮ್ಮೆ, ಯಾವ್ದಾದ್ರು ಒಂದು ಟ್ರೈ ಮಾಡಿ ನೋಡಿ. ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಎಲ್ಲರಿಗೂ ಶೇರ್ ಮಾಡಿ. ಮತ್ತೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಲಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.